ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೈರವಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋ 2 ನಿಮಿಷದಲ್ಲಿ ಚಟ್ನಿ ಪುಡಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿಗೆ ಹುರ್ಗಡ್ಲೆ ಬೇಕು, ಶೇಂಗಾ ಬೀಜ ಹುರಿದಿರೋಂಥದ್ದು, ಒಣ ಕರಿಬೇವು, ಒಣ ಕೊಬ್ಬರಿ ಮತ್ತು ಅಚ್ಚ ಪುಡಿ, ಬೆಲ್ಲ, ಉಪ್ಪು, 5 ಎಸಳು ಬೆಳ್ಳುಳ್ಳಿ, ಒಂದು ಚಿಟಿಗೆಯಷ್ಟು ಅರಿಶಿಣ. ಇದನ್ನೆಲ್ಲನೂ ನಿಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆ ತೊಗೊಳ್ಳಿ. ನಾನೀಗ ಇಬ್ಬರಿಗಾಗಷ್ಟು ತೊಗೊಳ್ತಾ ಇದ್ದೀನಿ. ಒಂದು ವಾರಕ್ಕಾಗುತ್ತೆ ಇಬ್ಬರಿಗಾದರೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಪ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟು ಎಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ತರಿಯಾಗಿ ರುಬ್ಕೊಳ್ಳಿ. ಈಗ ನಾನು ಮಿಕ್ಸಿಲಿ ಹಾಕ್ಕೊಂಡ್ಬಿಟ್ಟು ರುಬ್ಬಿದ್ದೀನಿ ತರಿಯಾಗಿ. ಈ ಥರ ರುಬ್ಕೊಳ್ಳಿ ಸಾಕು. ಚಟ್ನಿ ಪುಡಿ ಫುಲ್ ಸಣ್ಣ ಇರಬಾರ್ದು, ತರಿಯಾಗಿದ್ರೇ ಚೆನ್ನಾಗಿ ಉಪ್ಪಿಟ್ಟಿಗೆ, ಚಿತ್ರಾನ್ನ, ಅವಲಕ್ಕಿಗೆಲ್ಲ ಚೆನ್ನಾಗಿ ಅನಿಸುತ್ತೆ. ಈಗ ಇದನ್ನೊಂದು ಬಾಕ್ಸ್ಗಾದ್ರೆ ಹಾಕ್ಕೊಳ್ಳಿ, ಬೌಲಿಗಾದ್ರೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಬಿಟ್ಟು ಈಗ ಊಟ ಕೂತ್ಕೊಂಡಾಗ ನಿಮಗೆ ಚಟ್ನಿ ಪುಡಿ ಖಾಲಿ ಆಗಿರುತ್ತೆ, ಇಮ್ಮಿಡಿಯೇಟಾಗಿ ಮಾಡಬೇಕು ಅಂದರೆ ಈ ಥರ ಮಾಡ್ಕೊಂಬಿಡಿ. ಈಸಿಯಾಗಿ 2 ನಿಮಿಷದಲ್ಲಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.